ಎಸ್, ಅಯೋಧ್ಯೆಯಲ್ಲಿರುವಂತಹ ಗಣೇಶ್ ಭಟ್ ಅವರು ಕೆತ್ತನೆ ಮಾಡಿರುವಂತಹ ರಾಮನ ಆ ಮೂರ್ತಿಯನ್ನ ವಾಪಸ್ ಕರ್ನಾಟಕಕ್ಕೆ ತಗೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಕಷ್ಟು ನಡೀತಾ ಇದೆ. ಯಾರ್ಯಾರು ಯಾವ್ಯಾವ ರೀತಿ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲೆಲ್ಲಿಂದ ಆ ಒಂದು ಶಿಲ್ಪಕ್ಕೆ ಬೇಡಿಕೆ ಇದೆ ಅನ್ನೋದನ್ನ ನೋಡಿದ್ರೆ, ಈಗ ರಾಮದಾಸ್ ಅವರು ಜಮೀನಿನ ಮಾಲೀಕರು, ಆ ಕೃಷ್ಣಶಿಲೆ ಎಲ್ಲಿ ಸಿಕ್ತೋ ಆ ಜಮೀನಿನ ಮಾಲೀಕರು. ರಾಮದಾಸ್ ಅವರೇ, ನೀವು ಅದೇ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕು, ದೇವಸ್ಥಾನ ಇರಬೇಕು ಅಲ್ಲಿ ಅನ್ನೋ ಆಶಯದೊಂದಿಗೆ ಕೆಲಸ ಕೂಡ ಆರಂಭ ಮಾಡಿದಿರಿ. ಅಲ್ಲಿ ಅದೇ ರಾಮನ ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಆಸೆ ಕೂಡ ಇಟ್ಕೊಂಡಿದ್ದೀರಿ. ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಗೊತ್ತಿಲ್ಲ ಏನಾಗತ್ತೆ ಅಂತ, ರಾಮನ ಇಚ್ಛೆ. ಸೊ ಕೊನೆದಾಗಿ ಏನು ಹೇಳ್ತೀರಾ? ಅದು ನಮ್ಮ ಆಸೆ ಇದ್ದೇ ಇರುತ್ತೆ ಮೇಡಮ್. ಓಕೆ, ನಮ್ಮ ಆಸೆ ಇದ್ದೇ ಇರುತ್ತಾ. ಭಗವಂತ ಯಾವ ಸ್ಥಳದಲ್ಲಿ ನಿಲ್ಲಿಸ್ಬೇಕೋ ಏನು ಮಾಡಬೇಕು ಅನ್ನೋದು ಅವನಿಚ್ಛೆ. ನಾವು ಪ್ರಯತ್ನ ಮಾಡೋದು ನಮ್ಮ ಧರ್ಮ ಮೇಡಮ್. ಅದರಿಂದ ಆ ಭಗವಂತನ ಪ್ರೇರಣೆ ಇದ್ದವು ನೆಲಗಳಲ್ಲಿ ನಮ್ಮ ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ಬರಲಿ ಅನ್ನೋದು ಒಂದು ಆಸೆ ಮೇಡಮ್. ಓಕೆ, ನನ್ನ ಜಾಗಕ್ಕೆ ಬರುತ್ತೋ ಇಲ್ಲ, ಒಟ್ಟ ಕರ್ನಾಟಕಕ್ಕೆ ಬರಲಿ ಅಂತ. ಎಸ್ ಸರ್, ರಾಮದಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಜಿ ಎಲ್ ಭಟ್ ಅವರೇ, ಕೊನೆದಾಗಿ ಏನು ಹೇಳ್ತೀರಿ? ಇದು ಬೇಡಿಕೆ ತುಂಬಾ ಇದೆ, ಮನವಿ ತುಂಬಾ ಇದೆ, ಬಹಳ ನನಗೆ ಆ ವಿಷಯದಲ್ಲಿ ಬಹಳ ಒಂದು ತೃಪ್ತಿ. ನನಗೆ ಒಂದು ಅಂದ್ರೆ ಎಷ್ಟಂದ್ರೂ ನನ್ನ ರಾಮನೆಲ್ಲ ಕೂಡ ಅಷ್ಟೇ ಪವಿತ್ರವಾಗಿ ಆ ಜಾಗಕ್ಕೆ ಅಂತ ನಿರ್ಮಾಣ ಮಾಡಿದಂತಹದ್ದು. ಆ ಜಾಗದಲ್ಲೇ ಅಂದ್ರೆ ಇವೆಲ್ಲ ಮಧ್ಯದಲ್ಲಿ ಹುಟ್ಟುಕೊಂಡಂತಹ ವಿಷಯಗಳು. ಅಲ್ಲಿಯ ನಮ್ಮ ಈ ರಾಜ್ಯದ ಜನಗಳ ಭಾವನೆ ಏನು ಅಂತಂದ್ರೆ, ಅಂತಹ ಅದ್ಭುತವಾದ ಶಿಲ್ಪ ಅದು ಎಲ್ಲೋ ಒಂದು ಕಡೆಗೆ ಇರಬಾರ್ದು ಅಂತ ಇಡೀ ಕರ್ನಾಟಕ ಅದನ್ನು ಬಯಸ್ತಾ ಇದೆ. ನನಗೆ ಇನ್ನೂ ಒಂದು ಸಂತೋಷ ಏನಂತಂದ್ರೆ, ಇಡೀ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶ ಅದನ್ನು ಬಯಸ್ತಾ ಇದೆ. ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿದ ಅಷ್ಟು ಅದ್ಭುತವಾದಂತಹ ಶಿಲ್ಪ, ರಾಮನ ಶಿಲ್ಪ, ಗಣೇಶ್ ಭಟ್ರು ಮಾಡಿದ್ದು ಅಂತಲ್ಲ, ಅದು ಅವನು ಮಾಡಿಸ್ಕೊಂಡಿದ್ದು. ಇದಕ್ಕೆ ಕಾರಣ ಲೌಕಿಕದಲ್ಲಿ ನಮ್ಮ ಹೆಸರು ಅಷ್ಟೇ ಹೊರತಾಗಿ ಇದು ನಾನು ಮಾಡಿದ್ದ ಅಲ್ವೇ ಅಲ್ಲ. ಆ ಜಾಗದ, ಅಲ್ಲಿಯ ಶಕ್ತಿಯ, ಅಲ್ಲಿಯ ಪರಿಸರದ, ಆ ರಾಮನಿಗೆ ನಾನೊಂದು ಟೂಲ್ ಆದೆ. ನಾನು ಆ ರಾಮನ ಉಳಿಯಾಗಿ, ರಾಮ ನನ್ನಿಂದ ಮಾಡಿಸ್ಕೊಂಡಿದ್ದು ಹೊರತಾಗಿ ನಾನು ಅದನ್ನು ಅರ್ಪಣೆ ಮಾಡಿ ಟ್ರಸ್ಟಿಗೆ ಕೊಟ್ಟು, ಟ್ರಸ್ಟ್ನವರಿಗೆ ನಾನು ಕೃತಜ್ಞನಾಗಿದ್ದೇನೆ, ಋಣಿಯಾಗಿದ್ದೇನೆ. ಟ್ರಸ್ಟಿನ ನನ್ನ ಕರ್ತವ್ಯ ಏನಿತ್ತು ನಾನು ಅದನ್ನ ಮುಗಿಸಿದ್ದೀನಿ. ಆ ರಾಮನೆಲ್ಲ ಅಲ್ಲಿ ಇರ್ತಾನೆ ಅನ್ನೋದೇ ನನ್ನ ಭಾವನೆ. ಹಾಗೆ ಅಂತ ಅದು ಇನ್ನೆಲ್ಲೋ ಒಂದು ಕಡೆಗೆ ಅಲ್ಲಿಯೂ ಗೌರವ ಸ್ಥಾನದಲ್ಲಿ ಇರಬೇಕು ಅಂತ ನನ್ನ ಬಯಕೆ. ಹಾಗೆ ಆಗುತ್ತೆ. ಇಲ್ಲದೆ ಹೋದ್ರೆ ಅದು ಎಲ್ಲ ಇದ್ರೂ ಬಹಳ ಗೌರವದ ಸ್ಥಾನದಲ್ಲಿ ಯಾರು ಅದನ್ನ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ ಪೂಜೆ ಮಾಡಿ ಗೌರವಿಸ್ತಾರೋ ಅಂಥವ್ರೊಟ್ಟಿಗೆ ಅದು ಸುಖವಾಗಿ ಲೋಕ ಕಲ್ಯಾಣವನ್ನು ನಿರಂತರವಾಗಿ ಮಾಡ್ತಾ ಇರಲಿ ಅಂತ ನಾನು ಬಯಸ್ತೇನೆ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಭಟ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಆ ಜರ್ನಿ ಯಾವ ತರ ಇತ್ತು ಅಂತ, ಅದ್ರ ಜೊತೆಗೆ ಬೇಡಿಕೆ, ಮನವಿ ಬಹಳ ಜೋರಾಗಿದೆ ಕರ್ನಾಟಕದ್ದು. ನೋಡೋಣ ಅದೇನಾಗುತ್ತೆ, ಟ್ರಸ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ. ಅದಕ್ಕಿಂತಲೂ ಮಿಗಿಲಾದದ್ದು ರಾಮನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ರಾಜ್ಯದಿಂದ ಬಹಳ ಜೋರಾದಂತಹ ಮನವಿ ಇದೆ, ಬೇಡಿಕೆ ಇದೆ. ಗಣೇಶ್ ಭಟ್ ಅವರು ಕೆತ್ತನೆ ಮಾಡಿದಂತಹ ರಾಮನ ಆ ವಿಗ್ರಹ ಅಯೋಧ್ಯೆಯಲ್ಲಿ ಏನಿದೆ ಅದನ್ನ ರಾಜ್ಯಕ್ಕೆ ತಗೊಂಡು ಬರಬೇಕು. ನಮ್ಮದೇ ಶಿಲ್ಪಿ, ನಮ್ಮದೇ ಶಿಲೆಯನ್ನ ಬಳಸಿ ಕೆತ್ತನೆ ಮಾಡಿರೋದು, ಆ ವಿಗ್ರಹ ನಮ್ಮಲ್ಲಿರ್ಲಿ ಅಂತ ಪ್ರಯತ್ನ, ಮನವಿ ಇದು ಅಷ್ಟೇ. ಪ್ರಯತ್ನಗಳು ಇನ್ನು ಯಾವ ನಿಟ್ಟಿನಲ್ಲಿ ಸಾಗತ್ತೆ, ಟ್ರಸ್ಟ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಶಿಲ್ಪಿ ಹೇಳೋದು ಮಾತ್ರ, ಅಯೋಧ್ಯೆಗೋಸ್ಕರ ನಾನು ಕೆತ್ತನೆ ಮಾಡಿದ್ದು, ಅದು ಅಲ್ಲೇ ಇರತ್ತೆ ಅನ್ನೋ ಭಾವ ನನ್ನದು. ಅದು ಹೊರಗಡೆ ಬರುತ್ತೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗುತ್ತೆ ಅಂತ ಅಂದ್ರೆ ಅದು ರಾಮನ ಇಚ್ಛೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವಿಷ್ಟು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.